ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬ್ರೈಡಲ್ ಕ್ರೋಶಾ ಕುಚ್ಚು ಡಿಸೈನ್ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಆಸ್ ಯೂಶುವಲ್ 6 ಎಳೆದಾರನ ಗಂಟೆ ಹಾಕೊಂಡು ತಗೊಂಡಿದ್ದೀನಿ ಮತ್ತು 10 ನಂಬರ್ ಕ್ರೋಶಾ ನೀಡಲ್ ತಗೊಂಡಿದ್ದೀನಿ. ಸೊ 11 ತಗೊಂಡ್ರು ಕೂಡ ನಡೆಯುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು ದಾರನ. ಆ ನಾಟ್ ಏನ್ ಹಾಕಿರ್ತೀವಿ 6 ಎಳೆದಾರಕ್ಕೆ ಅದು ಬ್ಯಾಕ್ ಸೈಡ್ ಬರೋ ರೀತಿ ಬಟ್ಟೆಗೆ ಇಟ್ಕೊಂಡು ಈ ರೀತಿ ಫಸ್ಟ್ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ 5 ಚೈನ್ ಹಾಕೊಳ್ಬೇಕಾಗತ್ತೆ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಸೊ ಬೇಸ್ ಲೈನ್ ಅಂತೂ ತುಂಬಾ ಈಸಿ ಇದೆ. 3 ಸ್ಟೆಪ್ ಡಿಸೈನ್ ಆಗಿರುತ್ತೆ ಇದು. ಸೊ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ ನಂತರ ಮತ್ತೆ 5 ಚೈನ್ ಹಾಕೊಳ್ತೇವೆ. 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಸೊ ಇಲ್ಲಿ 2 ಟೈಮ್ಸ್ 5 ಚೈನ್ ಹಾಕೊಂಡಿದೀವಿ. ಅದಾದ ನಂತರ 7 ಚೈನ್ ಹಾಕೋಬೇಕಾಗತ್ತೆ. ಇಲ್ಲಿ 7 ಚೈನ್ ಹಾಕೋಬೇಕು. 7 ಚೈನ್ ಹಾಕೊಂಡು ಸ್ವಲ್ಪ ಅಂದ್ರೆ ಒಂದು 5 ಚೈನ್ ಅಷ್ಟು ಗ್ಯಾಪ್ಗೆ ಹಿಂದಕ್ಕೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಬೇಕು ಈ ರೀತಿ. ಅದಾದ ನಂತರ ಮತ್ತೆ 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋದು ಕರೆಕ್ಟ್ ಆಗಿ. ಅದಾದ ನಂತರ ಮತ್ತೆ ಇನ್ನೆರಡು ಸಲ 5 ಚೈನ್ ಹಾಕೋಬೇಕಂದ್ರೆ ಕೌಂಟಿಂಗ್ ಒಂದು ಸ್ಟಾರ್ಟಿಂಗ್ ಇಂದ 2 ಟೈಮ್ಸ್ 5 ಚೈನ್. ಅದಾದ ನಂತರ 7 3 ಟೈಮ್ಸ್ 5 ಚೈನ್. 5 5 7 ಆಗುತ್ತೆ. 5 5 5 ಅರ್ಥ ಆಗ್ತದೆ ಅನ್ಕೊಂಡಿದೀನಿ. 5 5 7 ಮಾಡ್ಕೊಳ್ಬೇಕು. ಅದಂತರ 5 5 5 ಹಾಕೊಂಡು ಮತ್ತೆ 7. ಸೊ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಟೈಮ್ಸ್ 5 ಚೈನ್ ಹಾಕೋಬೇಕು. ಅದಾದ ನಂತರ ಇನ್ ಬಿಟ್ವೀನ್ 3 ಟೈಮ್ಸ್ 5 ಚೈನ್ ಮಾಡ್ಕೊಂಡು 7 ಚೈನ್ ಮಾಡ್ಕೊಳ್ಬೇಕಾಗತ್ತೆ. ಈ ರೀತಿಯಾಗಿ ಹಾಕೊಳ್ಬೇಕು ನೋಡಿ. ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಎಂಡಿಂಗ್ ಅಲ್ಲಿ ಮಾತ್ರ 2 ಟೈಮ್ಸ್ 5 ಚೈನ್. ಅದಾದ ನಂತರ 7 ಚೈನ್ ಆದ್ಮೇಲೆ 3 ಟೈಮ್ಸ್ 5 ಚೈನ್. 3 ಟೈಮ್ಸ್ 5 ಚೈನ್ 7 ಚೈನ್. 3 ಟೈಮ್ಸ್ 5 ಚೈನ್ 7 ಚೈನ್. ಈ ರೀತಿ ಬರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ 2 ಟೈಮ್ಸ್ 5 ಚೈನ್ ಹಾಕೊಳ್ಬೇಕು ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ. ಸೊ ಎಂಡಿಂಗ್ ಅಲ್ಲಿ ಆದಷ್ಟು 2 ಟೈಮ್ಸ್ ಬರೋ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕಾಗತ್ತೆ. ಆಗಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಈ ರೀತಿಯಾಗಿ 7 ಚೈನ್ ಆದ್ಮೇಲೆ ಮತ್ತೆ 3 ಟೈಮ್ಸ್ 4 ಚೈನ್ ಹಾಕೊಳ್ತಾ ಇದ್ದೀನಿ. 3rd ಟೈಮ್ 5 ಚೈನ್ ಹಾಕೊಂಡಿದ್ದೀನಿ. ಹಾಕೊಂಡು ಇಲ್ಲಿಗೆ ಬರುತ್ತೆ ಕರೆಕ್ಟ್ ಆಗಿ ಲಾಕ್ ಮಾಡ್ಕೋಬೇಕು. ಇಷ್ಟೇ ನೋಡಿ. ಬೇಸ್ ಲೈನ್ ತುಂಬಾ ಈಸಿ ಇದೆ ಕೌಂಟಿಂಗ್. 7 ಚೈನ್ ಹಾಕೊಳ್ಳೋದು 3 ಟೈಮ್ಸ್ 5 ಚೈನ್. 7 ಚೈನ್ 3 ಟೈಮ್ಸ್ 5 ಚೈನ್. ಇದೇ ರೀತಿ ಹಾಕೊಂಡು ಹೋಗಿ. ಸ್ಟಾರ್ಟಿಂಗ್ ಮಾತ್ರ ಸ್ಟಾರ್ಟಿಂಗ್ ಮತ್ತೆ ಎಂಡಿಂಗ್ ಅಲ್ಲಿ 2 ಟೈಮ್ಸ್ 5 ಚೈನ್ ಬರುತ್ತೆ. ಎಕ್ಸ್ಟ್ರಾ ಥ್ರೆಡ್ ನ ಬ್ಯಾಕ್ ಸೈಡ್ ಗಮ್ ಹಾಕಿ ಪೇಸ್ಟ್ ಮಾಡೋದು ಲಾಸ್ಟ್ ಅಲ್ಲಿ. ಸೊ ನೆಕ್ಸ್ಟ್ ಸ್ಟೆಪ್ ನನಗೆ ಸೇಮ್ ಕಲರ್ ದಾರನೇ 6 ಎಳೆ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಇದೀನಿ. ಅದಾದ ನಂತರ ಈ 5 ಚೈನ್ ಏನಿದೆ ಅದರಲ್ಲಿ 2 ಸಲ ಲಾಕ್ ಮಾಡ್ಕೊಳ್ಬೇಕು. ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಸೊ ಒಂದ್ಸಲ ಆಯ್ತು. ಈಗ ಇನ್ನೊಂದ್ಸಲ 2 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊಂಡು ಅದಾದ ನಂತರ ಮೀಡಿಯಂ ಸೈಜ್ ಬೀಡ್ ನ ನಾನು ಇನ್ಸರ್ಟ್ ಮಾಡ್ಕೊಳ್ತಾ ಇದೀನಿ. ರೌಂಡ್ ಬೀಡ್ ಇನ್ಸರ್ಟ್ ಮಾಡ್ಕೊಳ್ತೀನಿ. ನೀವು ಡಿಸೈನ್ ಇರೋದಾದ್ರೂ ಯೂಸ್ ಮಾಡ್ಕೊಳ್ಬಹುದು. ಸೊ ಮೀಡಿಯಂ ಸೈಜ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿದ ನಂತರ ಅದೇ 5 ಚೈನ್ ಒಳಗೆ 2 ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಅದೇ 5 ಚೈನ್ ಒಳಗಡೆ 2 ಸಿಂಗಲ್ ಕ್ರೋಶಾ. ಸೊ ಒಂದು ಮಾಡ್ಕೊಂಡ್ರು ಕೂಡ ನಡೆಯುತ್ತೆ. ಬೀಡ್ಗಿಂತ ಮುಂಚೆ ಒಂದು, ಬೀಡ್ ಆದ್ಮೇಲೆ ಒಂದೊಂದು ಮಾಡ್ಕೊಂಡ್ರೆ ನಡೆಯುತ್ತೆ. ನಾನು ಇಲ್ಲಿ 2 ಸಲ ಮಾಡ್ಕೊಂಡಿದ್ದೆ. ಅದಾದ ನಂತರ ಲಾಕ್ ಇರೋ ಕಡೆ ಲಾಕ್ ಇರೋ ಕಡೆ ಲಾಕ್ ನ ಮಾಡ್ಕೋಬೇಕು. ಲಾಕ್ ಮೇಲೆ ನೀಡಲ್ ಹಾಕಿ ದಾರನ ತರಬೇಕು. ಸೂಜಿ ಮೇಲೆ 2 ದಾರ ಇರುತ್ತೆ. 2 ದಾರ ಸೇರಿ 1 ಮಾಡ್ಕೋಬೇಕು. ಅದಾದ ನಂತರ 2 ಚೈನ್ ಹಾಕಿ ನೆಕ್ಸ್ಟ್ 5 ಚೈನ್ ಒಳಗಡೆ ಲಾಕ್ ಮಾಡ್ಕೋಬೇಕು. 5 ಚೈನ್ ಒಳಗೆ ಲಾಕ್ ಮಾಡ್ಕೊಂಡಿದ ನಂತರ ಈಗ ಸೂಜಿ ಮೇಲೆ 1 ಸಲ ದಾರ ಸುತ್ಕೋಬೇಕು. ಸುತ್ಕೊಂಡು ಈ 7 ಚೈನ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ 1 ಮಾಡ್ಬೇಕು. ಸೆಕೆಂಡ್ 2 ದಾರ 1 ಮಾಡ್ಬೇಕಾದ್ರೆ ಡಬಲ್ ಕ್ರೋಶಾ ಮಾಡ್ಕೋಬೇಕು. ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು 7 ಚೈನ್ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು ಅಂದ್ರೆ ನಾವಿಲ್ಲಿ ಆ ಗ್ಯಾಪ್ ಎಷ್ಟು ಬ್ಯಾಲೆನ್ಸ್ ಇದೆ ಅಷ್ಟು ಲೆಂತ್ಗೆನೆ ನಾವು ಡಬಲ್ ಕ್ರೋಶಾ ಮಾಡ್ಕೊಳ್ಬೇಕು. ತುಂಬಾ ಉದ್ದ ಮಾಡ್ಕೊಳ್ಳೋ ಹಾಗಿಲ್ಲ. ಆದಷ್ಟು ಚಿಕ್ಕದಾಗಿನೇ
ಡಬಲ್ ಕ್ರೋಶನ್ ಮಾಡ್ಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ 13 ಡಬಲ್ ಕ್ರೋಶಗಳನ್ನ ಈ 7 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಕರೆಕ್ಟ್ ಆಗಿ ಇರ್ಸುತ್ತೆ, 13 ಸಾಕು, ಅದಕ್ಕೆ ಅದು ಜಾಸ್ತಿನೂ ಬೇಡ ಕಡಿಮೆನೂ ಬೇಡ. ಯಾಕಂದ್ರೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವು ಬೀಡ್ ಎಲ್ಲ ಯೂಸ್ ಮಾಡೋದ್ರಿಂದ ಜಾಸ್ತಿ ಅಥವಾ ಕಡಿಮೆ ಆಗಿದ್ರೆ ನಿಮ್ಗೆ ರಿಂಕಲ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ನೋಡಿ 13 ಡಬಲ್ ಕ್ರೋಶ ಆಗಿದೆ. ಈ ರೀತಿ 13 ಡಬಲ್ ಕ್ರೋಶ ಆದ್ಮೇಲೆ ನೆಕ್ಸ್ಟ್ 5 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ, ಅದಾದ ನಂತರ 2 ಚೈನ್ ಹಾಕೊಳ್ಳೋದು. ಅಲ್ಲಿ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ 5 ಚೈನ್ ಒಳಗಡೆ 2 ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಸಿಂಗಲ್ ಕ್ರೋಶೆ ಆಯ್ತು, ಮತ್ತೆ 2 ಸಿಂಗಲ್ ಕ್ರೋಶೆ ಆಯ್ತು. ಈಗ ದಾರನ ಮೇಲೆ ಕೇಳ್ಕೊಂಡು ಮೀಡಿಯಂ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತೇನೆ. ಬೀಡ್ ಇನ್ಸರ್ಟ್ ಮಾಡೋದು, ಬೀಡ್ ಲಾಕ್, ಅದೇ 5 ಚೈನ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಅದೇ 5 ಚೈನ್ ಅಲ್ಲಿ ಒಂದು ಸಿಂಗಲ್ ಕ್ರೋಶೆ, ಅದಾದ್ಮೇಲೆ ಮತ್ತೊಂದು ಸಿಂಗಲ್ ಕ್ರೋಶೆ, ಅದೇ 5 ಚೈನ್ ಗ್ಯಾಪ್ ಅಲ್ಲಿ ಮತ್ತೊಂದು ಸಿಂಗಲ್ ಕ್ರೋಶೆ. ಆಗ್ಲೇ ಹೇಳ್ದಾಗೆ ಒಂದು ಸಲ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ ಸಿಂಗಲ್ ಕ್ರೋಶೆ 5 ಚೈನ್ ಗ್ಯಾಪ್ ಅಲ್ಲಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡೆ. ಅದಾದ ನಂತರ ನೆಕ್ಸ್ಟ್ 2 ಚೈನ್ ಹಾಕಿ ಈ 5 ಚೈನ್ ಅಲ್ಲಿ ಲಾಕ್ ನ ಮಾಡ್ಕೋಬೇಕು. 2 ಚೈನ್ 5 ಚೈನ್ ಒಳಗಡೆ ಲಾಕ್. ಮತ್ತೆ ಸುಜಿ ಮೇಲೆ ದಾರ ಸುತ್ಕೊಳ್ಳೋದು, 7 ಚೈನ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರನ ತಂದು ಫಸ್ಟ್ 2 ದಾರ ಒಂದ್ ಮಾಡ್ಬೇಕು, ಸೆಕೆಂಡ್ 2 ದಾರ ಒಂದ್ ಮಾಡ್ಕೋಬೇಕು. ಈ ರೀತಿಯಾಗಿ 13 ಡಬಲ್ ಕ್ರೋಶಗಳನ್ನ ಈ 7 ಚೈನ್ ಗ್ಯಾಪ್ ಅಲ್ಲಿ ಫಿಲ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ 13 ಡಬಲ್ ಕ್ರೋಶಗಳನ್ನ ಇಲ್ಲಿ ಫಿಲ್ ಮಾಡ್ಕೊಳ್ಬೇಕು. 13 ಡಬಲ್ ಕ್ರೋಶ ಆಗಿದೆ. ಈಗ ಅದಾದ್ಮೇಲೆ ನೆಕ್ಸ್ಟ್ ಅದೇ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಬೇಕು. ಮತ್ತೆ 2 ಚೈನ್ ಮಾಡಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ಳೋದು. 2 ಚೈನ್ ಮಾಡಿ ಲಾಕ್ ಇರೋ ಕಡೆ ಲಾಕ್. ನೋಡಿ ಇಷ್ಟೇ ಇದು ತುಂಬಾ ಈಸಿ ಇದೆ. ಬರೀ ಡಬಲ್ ಕ್ರೋಶನೇ ಆಗಿರೋದ್ರಿಂದ ಬಿಗಿನರ್ಸ್ ಕೂಡ ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಮತ್ತೆ ಇವಾಗ ನೆಕ್ಸ್ಟ್ 5 ಚೈನ್ ಒಳಗೆ 2 ಸಿಂಗಲ್ ಕ್ರೋಶ ಮಾಡಿ ಬೀಡ್ ಹಾಕಿ 2 ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋದು. ಅದಾದ ನಂತರ ಮತ್ತೆ ನೆಕ್ಸ್ಟ್ ಆರ್ಚ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ. ನಮ್ಗೆ ಆ 5 ಚೈನ್ ಅಲ್ಲಿ ಸೆಂಟ್ರಲ್ ಅಲ್ಲಿ ಬರ್ಬೇಕು ಬೀಡ್, 5 ಚೈನ್ ಅಲ್ಲಿ ಸೆಂಟ್ರಲ್ ಬರ್ಬೇಕು. ಹಾಗಾಗಿ ಈ ಕಡೆ 2 ಆ ಕಡೆ 2 ಸಿಂಗಲ್ ಕ್ರೋಶ ಮಾಡ್ಕೊಂಡಿರೋದು ಪೂರ್ತಿಯಾಗಿ ಎಂಡಿವರೆಗೂ ಮಾಡ್ಕೊಂಡ್ರೆ ಈ ರೀತಿಯಾಗಿ ಕಾಣಿಸುತ್ತೆ. ನಿಮ್ಗೆ ಸಾಕು ಡಿಸೈನ್ ತುಂಬಾ ಸಿಂಪಲ್ ಬೇಕು ಅಂತ ಹೇಳೋರಿಗೆ ಬರೀ ಇಷ್ಟೇ ಕೂಡ ನೀವು ಡಿಸೈನ್ ನ ಟ್ರೈ ಮಾಡ್ಬೋದು. ಆರ್ಚ್ ಅಕ್ಕ ಪಕ್ಕದಲ್ಲಿ ಒಂದೊಂದು ಕುಚ್ಚನ್ನ ಕಟ್ಕೊಳ್ಬಹುದು. ಹಾಗಾಗಿ ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ ನೆಕ್ಸ್ಟ್ ಕಲರ್ಗೆ 6 ದಾರಕ್ಕೆ ಸಣ್ಣ ಬೀಡ್ ನ ಇನ್ಸರ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ಮತ್ತು ಇನ್ನೊಂದು ಬೀಡ್ ಸಣ್ಣ ಸೈಜ್ ಬೀಡ್ ನ ತಗೊಂಡಿದ್ದೀನಿ. ತೀರಾ ಸಣ್ಣ ಬೀಡ್ ನ ಪೋಣಿಸ್ಕೊಂಡಿದ್ದೀನಿ 6 ದಾರಕ್ಕೆ. ಇನ್ನೊಂದು ಬೀಡ್ ನ ಸ್ವಲ್ಪ ದೊಡ್ಡ ಬೀಡ್ ನ ಈ ಸ್ಟೆಪ್ಗೆ ತೆಗೆದಿಟ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ದಾರನ. ನನಗೆ ದಾರಕ್ಕೆ ಹೇಗೆ ಬೀಡ್ ನ ಪೋಣಿಸ್ಕೊಳ್ಳೋದು ಅಂತ ಗೊತ್ತಿಲ್ಲ ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ, ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಒಂದು ಸಲ ಸಿಂಗಲ್ ಕ್ರೋಶ ಆದ್ಮೇಲೆ ಅಲ್ಲಿ ಲಾಕ್ ಇರುತ್ತಲ್ಲ ಅದ್ರ ಮೇಲೆ ಒಂದ್ಸಲ ಲಾಕ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಸ್ಮಾಲ್ ಸೈಜ್ ಬೀಡ್ ನ ತಗೊಂಡಿದ್ದೀನಿ. ಸ್ಮಾಲ್ ಸೈಜ್ ಬೀಡ್ ಅಂದ್ರೆ ತೀರಾ ಸಣ್ಣ ಬೀಡ್ ಅಲ್ಲ, ನಾವು ಯೂಶುವಲ್ ಆಗಿ ಯೂಸ್ ಮಾಡ್ತೀವಲ್ಲ ಆತರ ಸ್ಮಾಲ್ ಸೈಜ್ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೋಬೇಕು. ಸೊ ಮತ್ತೊಂದು ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್. ಈ ರೀತಿ 4 ಬೀಡ್ ನ ತಗೊಳ್ಬೇಕಾಗುತ್ತೆ. ನೀವು ಒಂದೊಂದೇ ಬೀಡ್ ಕೂಡ ತಗೊಂಡ್ರು ನಡೆಯುತ್ತೆ ಬಿಗಿನರ್ಸ್ ಆಗಿದ್ರೆ. ಸೊ ಬೀಡ್ ಲಾಕ್, ಮತ್ತೊಂದು ಬೀಡ್ ಲಾಕ್, ಈ ರೀತಿ 4 ಬೀಡ್ ನ ಹಾಕೊಂಡಿದ ನಂತರ ನೆಕ್ಸ್ಟ್ ಅಲ್ಲಿ ಲಾಕ್ ಮಾಡ್ಕೋಬೇಕು. ಎಲ್ಲಿ ಅಂದ್ರೆ ನಾವು 5 ಚೈನ್ ಅಲ್ಲಿ 2 ಟೈಮ್ಸ್ ಸಿಂಗಲ್ ಕ್ರೋಶ ಹಾಕಿರ್ತೀವಿ, ಅದ್ರ ಮಧ್ಯದಲ್ಲಿ ಒಂದ್ಸಲ ಲಾಕ್ ಮಾಡ್ಕೋಬೇಕು. ನೀವು 2 ಸಲ ಅಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡ್ರು ಕೂಡ ನಡೆಯುತ್ತೆ ಅಂತ ತೊಂದ್ರೆ ಇಲ್ಲ. ನಾನು ಒಂದ್ಸಲ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಲಾಕ್ ಇರೋ ಕಡೆ ಲಾಕ್, ಅಂದ್ರೆ ಲಾಸ್ಟ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಲಾಕ್. ಇವಾಗ ಒಂದು ಬೀಡ್ ನ ಜರುಗಿಸ್ಕೊಳ್ಬೇಕು. ಒಂದು ಬೀಡ್ ಜರುಗಿಸ್ಕೊಂಡು ಸುಜಿ ಮೇಲೆ ದಾರ ಸುತ್ಕೊಳ್ಬೇಕು. ಒಂದ್ಸಲ ಸುತ್ಕೊಂಡು ಇಲ್ಲಿ ಕಂಬ ಹಾಕಿರ್ತೀವಲ್ಲ ನಾವು ಸೆಕೆಂಡ್ ಸ್ಟೆಪ್ ಅಲ್ಲಿ
ಫಸ್ಟ್ ಮತ್ತೆ ಸೆಕೆಂಡ್ ಎರಡು ಕಂಬದ ಮಧ್ಯೆ ಗ್ಯಾಪ್ ಏನಿರುತ್ತೆ ಅಲ್ಲಿ ಡಲ್ ಹಾಕಿ ದಾರನ ತರಬೇಕು. ಬೀಡ್ ನ ಮುಂದಕ್ಕೆ ಜರುಗಿಸ್ಕೊಂಡು ಎರಡಕ್ಕೊಂದು ಮಾಡ್ಕೊಳ್ಳೋದು, ಅಂದ್ರೆ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ಮತ್ತೆ ಬೀಡ್ ನ ಒಂದನ್ನ ಸರಿಸ್ಕೊಳ್ಬೇಕು. ಸರಿಸ್ಕೊಂಡು ಸೂಜಿ ಮೇಲೆ ದಾರ ಸುತ್ತಿ ಸೆಕೆಂಡ್ ಮತ್ತೆ ಥರ್ಡ್ ಕಂಬದ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಬೀಡ್ ನ ಮುಂದಕ್ಕೆ ಜರುಗಿಸ್ಕೊಂಡು ಎರಡಕ್ಕೆ ಒಂದು ಈ ರೀತಿಯಾಗಿ ಮಾಡ್ಕೊಂಡು ಹೋಗ್ಬೇಕು. ಇದು ಸ್ಮಾಲ್ ಸೈಜ್ ಬೀಡ್ ಆಗಿರೋದ್ರಿಂದ ತೀರಾ ಸ್ವಲ್ಪ ನಿಮ್ಗೆ ಮುಂದಕ್ಕೆ ತಡ್ಕೊಳ್ಬೇಕಾಗುತ್ತೆ. ಸಮಟೈಮ್ಸ್ ಅದಾಗೆ ಮುಂದೆ ಬಂದ್ಬಿಡುತ್ತೆ ಬೀಡು. ನೋಡಿ, ಸೂಜಿ ಮೇಲೆ ದಾರ ಸುತ್ಕೊಂಡು ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಬೀಡ್ ನ ಮುಂದಕ್ಕೆ ಜರುಗಿಸ್ಕೊಳ್ಬೇಕು. ಸಮಟೈಮ್ಸ್ ಅದಾಗೆ ಬಂದಿರುತ್ತೆ, ಅವಾಗ ತಳ್ಕೊಳ್ಳುವಂತ ಅವಶ್ಯಕತೆ ಇರಲ್ಲ. ಈ ರೀತಿಯಾಗಿ ಪ್ರತಿಯೊಂದು ಕಂಬದ ಮಧ್ಯೆ ಅಂದ್ರೆ 6 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಬೇಕಾಗುತ್ತೆ. 6 ಬೀಡ್ ಬರುತ್ತೆ, ಹಾಗಾಗಿ 6 ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಒಂದು ಬೀಡ್ ನ ತಳ್ಕೊಳ್ಳೋದು ಮತ್ತೆ ಸೂಜಿ ಮೇಲೆ ದಾರ ಸುತ್ಕೊಂಡು ಕಂಬ ಮಾಡ್ಕೊಳ್ಳೋದು. ಸ್ಟಾರ್ಟಿಂಗ್ ಇಂದ 6 ಬೀಡ್ಗಳನ್ನ ಬಳಸ್ಕೊಂಡು 6 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋದು. ನೋಡ್ತಾ ಇರ್ಬೋದು ನೀವು, ಈ ರೀತಿಯಾಗಿ ಮಾಡ್ಕೊ ನೋಡಿ. ಆರನೇ ಬೀಡ್ ನ ಜರುಗಿಸ್ಕೊಂಡು ನಾನಿಲ್ಲಿ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಎರಡಕ್ಕೊಂದು ಈಗ ಇಲ್ಲಿ 6 ಕಂಬಗಳಾದ್ಮೇಲೆ 2 ಚೈನ್ ಹಾಕೋಬೇಕು. 2 ಚೈನ್ ಹಾಕಿ 2 ಕಂಬನ ಬಿಟ್ಟು 2 ಮತ್ತೆ 3ನೇ ಕಂಬದ ಮಧ್ಯದಲ್ಲಿ ಏನ್ ಗ್ಯಾಪ್ ಇರುತ್ತೆ ಅಲ್ಲಿಗೆ ಕಂಬನ ಮಾಡ್ಕೋಬೇಕು. 2 1 2 2 ಆದ್ಮೇಲೆ 2 ಕಂಬ ಆದ್ಮೇಲೆ ಗ್ಯಾಪ್ ಅಲ್ಲಿ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೊಂದು. ಸೊ ಇಲ್ಲಿ ನಾವು ಕುಚ್ ಕಟ್ಕೊಳ್ತೀವಿ, ಹಾಗಾಗಿ 2 ಚೈನ್ ಹಾಕಿ ಕಂಬನ ಹಾಕೊಳ್ತಾ ಇದೀನಿ. ಅದಾದ ನಂತರ ದಾರದಲ್ಲಿ ಬೀಡ್ ಇರುತ್ತಲ್ಲ ಅದನ್ನ ಜರುಗಿಸ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೊಳ್ಬೇಕು. ನೆಕ್ಸ್ಟ್ ಕಂಬದ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತಂದು ಬೀಡ್ ನ ಮುಂದಕ್ಕೆ ಜರುಗಿಸ್ಕೊಳ್ಬೇಕು. ಜರುಗಿಸ್ಕೊಂಡು ಎರಡಕ್ಕೆ ಒಂದು ಶುರು ಎರಡಕ್ಕೆ ಒಂದು ಮಾಡ್ಕೋಬೇಕು. ಇದೇ ರೀತಿ ಮತ್ತೆ 6 ಕಂಬ, ಸ್ಟಾರ್ಟಿಂಗ್ ಅಲ್ಲಿ 6 ಕಂಬ 2 ಚೈನ್, ಅದಾದ ನಂತರ 6 ಕಂಬ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆನೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ ನಂತರ ನೆಕ್ಸ್ಟ್ 5 ಚೈನ್ ಅಲ್ಲಿ 2 ಸಿಂಗಲ್ ಕ್ರೋಶ ಇರುತ್ತಲ್ಲ ಅದ್ರ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ತಾ ಇದ್ವಿ. ಅದರ ಮಧ್ಯದಲ್ಲಿ ಒಂದು ಸಿಂಗಲ್ ಕ್ರೋಶ. ನೆಕ್ಸ್ಟ್ ದಾರನ ಮೇಲೆ ಕೇಳ್ಕೊಂಡು ಸ್ಮಾಲ್ ಸೈಜ್ ಬೀಡ್ ನ ಇನ್ಸರ್ಟ್ ಮಾಡ್ಕೊಳ್ತಾ ಇದೀನಿ. ಸೊ ಒಂದು ಬೀಡ್ ಇನ್ಸರ್ಟ್ ಮಾಡೋದು, ಅದಾದ ನಂತರ ಬೀಡ್ ಲಾಕ್. ಸೊ ಒಂದು ಬೀಡ್ ಲಾಕ್, ಈ ರೀತಿ 4 ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಇದು ಬಂದು ಬ್ರೈಡಲ್ ಕುಚ್ಚು ತರ ನೀವು ಯೂಸ್ ಮಾಡ್ಬೋದು. ಇದು ಸೆಮಿ ಬ್ರೈಡಲ್ ಕೂಡ ಹಾಕ್ಬೋದು ಸ್ಯಾರೀಸ್ ಗಳಿಗೆ. ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ. ಆರ್ಚ್ ಮಧ್ಯದಲ್ಲಿ ನಿಮ್ಗೆ ಆರ್ಚ್ಗೆನೆ ಕುಚ್ಚು ಕಟ್ಕೊಳ್ಳೋದು. ಆರ್ಚ್ ಅಕ್ಕಪಕ್ಕದಲ್ಲಿ ನಿಮ್ಗೆ ಬೀಡ್ ಬರುತ್ತೆ ಅಷ್ಟೇನೆ. ಡಿಸೈನ್ ತುಂಬಾ ಸಿಂಪಲ್ ಮತ್ತೆ ತುಂಬಾ ಈಸಿ, ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಕೂಡ ಇದು. ಸೊ ಈ ರೀತಿ 4 ಬೀಡ್ ಆದ್ಮೇಲೆ ನೆಕ್ಸ್ಟ್ ಬೀಡ್ ಆದ್ಮೇಲೆ ದೊಡ್ಡ ಬೀಡ್ ಆದ್ಮೇಲೆ ನಾವು ಲಾಕ್ ಮಾಡ್ಕೊಂಡಿರ್ತೀವಲ್ಲ 2 ಟೈಮ್ಸ್, ಅದ್ರ ಸೆಂಟರ್ ಅಲ್ಲಿ ಒಂದು ಲಾಕ್ ಮಾಡ್ಕೊ. ಸೊ ಒಂದು ಲಾಕ್, ಅದಾದ ನಂತರ ಅಲ್ಲಿ ಲಾಸ್ಟ್ ಅಲ್ಲಿ ಲಾಕ್ ಮಾಡ್ಕೊಂಡಿರ್ತೀವಲ್ಲ ಲಾಸ್ಟ್ ಸಿಂಗಲ್ ಕ್ರೋಶ ಏನಿದೆ ಅದ್ರ ಮೇಲೆ ಒಂದ್ಸಲ ಲಾಕ್. ಈಗ ಒಂದು ಬೀಡ್ ನ ಜರುಗಿಸ್ಕೊಳ್ಬೇಕು. ಒಂದು ಬೀಡ್ ನ ಜರುಗಿಸ್ಕೊಳ್ಳೋದು. ಸೂಜಿ ಮೇಲೆ ದಾರ ಸುತ್ಕೋಬೇಕು. ಯೂಶುವಲ್ ಆಗಿ ನಾವಲ್ಲಿ ಕಂಬದ ಮೇಲೆ ಹೋಲ್ ಗ್ಯಾಪ್ ಅಲ್ಲಿ ಮಾಡ್ಕೊಳ್ತೀವಲ್ವಾ ನೆಕ್ಸ್ಟ್ ಸ್ಟೆಪ್ ನ. ಬಟ್ ಇದರಲ್ಲಿ 2 ಕಂಬದ ಮಧ್ಯೆ, 2 ಕಂಬಗಳ ಮಧ್ಯೆ ನೀಡಲ್ನ ಹಾಕ್ಬೇಕು. 2 ಕಂಬದ ಮಧ್ಯೆ ನೀಡಲ್ ಹಾಕಿ ದಾರನ ತಂದು ಎರಡಕ್ಕೆ ಒಂದ್ ಮಾಡ್ಕೋಬೇಕು. ನೋಡಿ ಬೀಡ್ ಮುಂದೆ ಬಂದ್ಬಿಟ್ಟಿದೆ, ಹಾಗಾಗಿ ನಾನು ಹಾಗೇನೆ ಎರಡಕ್ಕೊಂದ್ ಮಾಡ್ಕೊಂಡೆ. ಇಲ್ಲ ಅಂದ್ರೆ ಮುಂದಕ್ಕೆ ಜರುಗಿಸ್ಕೊಳ್ಬೇಕಾಗತ್ತೆ ಬೀಡ್. ಎರಡಕ್ಕೊಂದು ಆಯ್ತು. ಈಗ ಮತ್ತೆ ಬೀಡ್ ನ ತಳ್ಕೊಂಡು ಸೂಜಿ ಮೇಲೆ ದಾರ ಸುತ್ತಿ ನೆಕ್ಸ್ಟ್ ಕಂಬದ ಹೋಲ್ ಏನಿದೆ ಅಲ್ಲಿ ಗ್ಯಾಪ್ ಏನಿದೆ ಅಲ್ಲಿ ನೀಡಲ್ ಹಾಕಿ ದಾರನ ತರಬೇಕು. ಎರಡಕ್ಕೊಂದು ಈ ರೀತಿಯಾಗಿ 6 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. 6 ಬೀಡ್ ಜೊತೆಗೆ 6 ಡಬಲ್ ಕ್ರೋಶೆ. ಅದಾದ ನಂತರ 2 ಚೈನ್ ಹಾಕಿ
ಸೂಜಿ ಮೇಲೆ ದಾರ ಸುತ್ಕೊಂಡು 2 ಕಂಬನ ಬಿಟ್ಟು ಅಲ್ಲಿ ಗ್ಯಾಪ್ ಕಾಣಿಸುತ್ತಲ್ಲ, 2 ಮತ್ತೆ 3ನೇ ಕಂಬದ ಮಧ್ಯೆ ಗ್ಯಾಪ್, ಅಲ್ಲಿಗೆ ನೀಡಲ್ ಹಾಕಿ ದಾರನ ಹಾಕಿಟ್ಟು ಬೀಡ್ ಹಾಕೋ ಹಾಗಿಲ್ಲ ಅದಕ್ಕೆ, ಹಾಗೇನೆ ಕಂಬನ ಮಾಡ್ಕೋಬೇಕು 2 ಚೈನ್ ಆದ್ಮೇಲೆ. ಅದಾದ ನಂತರ ಮತ್ತೆ ಬೀಡ್ನ ಸರಿಸ್ಕೊಂಡು ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಹೋಲ್ ಗ್ಯಾಪ್ ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಆ ಗ್ಯಾಪ್ ಏನಿರುತ್ತೆ 2 ಕಂಬದ ಮಧ್ಯೆ ಗ್ಯಾಪ್, ಅಲ್ಲಿಗೆ 6 ಕಂಬಗಳನ್ನ ಹಾಕೊಂಡು ಹೋಗ್ಬೇಕು. 6 ಬೀಡು 6 ಕಂಬಗಳು ಹಾಕ್ತವೆ. ಬೀಡಿ ತಳ್ಕೊಂಡಿದ್ನಿ, ಬೀಡ್ ತಳ್ಕೊಂಡಿದ ನಂತರ ಸೂಜಿ ಮೇಲೆ ದಾರ ಸುತ್ಕೊಂಡು ನೆಕ್ಸ್ಟ್ ಗ್ಯಾಪ್ ಏನಿದೆ ಅಲ್ಲಿಗೆ ನೀಡಲ್ ಹಾಕಿ ದಾರನ ತರಬೇಕು. ತಂದು ಬೀಡ್ನ ಮುಂದಕ್ಕೆ ತಳ್ಕೊಂಡು 2ಕ್ಕೊಂದು ಈ ರೀತಿಯಾಗಿ ಮತ್ತೆ 6 ಕಂಬಗಳು ಮಾಡ್ಕೊಂಡಿದ ನಂತರ 6 ಕಂಬಗಳನ್ನ ಪೂರ್ತಿ ಮಾಡ್ಕೊಂಡಿದೀನಿ. ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಇಲ್ಲಿಗೆ ನೀವು ಬೀಡನ್ನ ತಗೊಳ್ಳೋದು, ದೊಡ್ಡ ಸೈಜ್ ಬೀಡ್ನ ತಗೊಂಡ್ರೆ ನಿಮ್ಗೆ ರಿಂಕಲ್ಸ್ ಬರುವಂತ ಚಾನ್ಸಸ್ ಇರುತ್ತೆ. ತೀರಾ ಸಣ್ಣ ಬೀಡ್ ಬರುತ್ತಲ್ಲ ಅದನ್ನ ತಗೊಳ್ಬೇಕಾಗತ್ತೆ. ಈಗ ಇದು ಇಷ್ಟ ಆದ್ಮೇಲೆ ಫಸ್ಟ್ ಲಾಕ್ ಏನ್ ಕಾಣಿಸುತ್ತೆ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ನೆಕ್ಸ್ಟ್ 2 ಸಿಂಗಲ್ ಕ್ರೋಶೆ ಮಧ್ಯೆ ಒಂದ್ಸಲ ಲಾಕ್ ಮಾಡ್ಕೊಳ್ತಾ ಇದೀನಿ. ಅದಾದ ನಂತರ ಮತ್ತೆ 4 ಬೀಡ್ ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ನೆಕ್ಸ್ಟ್ ಲಾಕ್ಗೆ ಲಾಕ್ ಮಾಡ್ಕೊಳ್ಬೇಕು. ಇಷ್ಟೇ ನೋಡಿ, ಸಿಂಪಲ್ ಇದೆ ಡಿಸೈನು. ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಆರಾಮಾಗಿ, ಯಾಕಂದ್ರೆ ಬರೀ ಡಬಲ್ ಕ್ರೋಶನ ಯೂಸ್ ಮಾಡಿರೋದ್ರಿಂದ ತುಂಬಾ ನೀಟಾಗಿ ಬರುತ್ತೆ ನೋಡಿ, ನೋಡ್ತಾ ಇರ್ಬೋದು. ಇದೇ ರೀತಿ ಪೂರ್ತಿ ಸಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನೋಡಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು. ನೋಡಿ ಇದಕ್ಕೆ ನಾನು 137 ದಾರನ ಕುಚ್ಚು ಕಟ್ಕೊಂಡಿದೀನಿ. ಸ್ವಲ್ಪ ಉದ್ದಕ್ಕೆ, ಬೇಬಿ ಕುಚ್ಚು ಕಟ್ಟಿಲ್ಲ, ಸ್ವಲ್ಪ ಉದ್ದಕ್ಕೆ ಕುಚ್ಚು ಕಟ್ಕೊಂಡಿದೀನಿ ಲೆಂತಿಯಾಗಿ. ಬೇಕಿದ್ದಲ್ಲಿ ಇದಕ್ಕೆ ನೀವು ಸ್ಟೋನ್ ಚೈನ್ ಸ್ಟಿಕ್ ಮಾಡ್ಕೊಳ್ಬಹುದು. ಗ್ರೀನ್ ಕಲರ್ ದಾರ ವರ್ಕ್ ಇದೆಯಲ್ಲ ಅಲ್ಲಿಗೆ. ಸೊ ಡಿಸೈನ್ ಇಷ್ಟ ಆಗಿದೆ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರಾದ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.